ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ, ಫ್ಯಾಮಿಲಿ ಫಂಕ್ಷನ್ ಇತ್ತು, ಟ್ರಾವೆಲಿಂಗ್ ಇತ್ತು. ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ನಾನು ಕನ್ಯಾಕುಮಾರಿಯಲ್ಲಿ ದಿ ಕೋರಲ್ ಕನ್ಯಾಕುಮಾರಿ ಅನ್ನೋ ಹೋಟೆಲಲ್ಲಿ ರೂಮ್ ಮಾಡಿದ್ವಿ. ಸೊ ರೂಮ್ ಟೂರ್ನಿಂದ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಸೊ ನೋಡಿ, ಇದೇ ನಾವು ಇದ್ದಿದ್ದು ರೂಮು. ಆ್ಯಕ್ಚುಲಿ ನಾವು ಸೆಕೆಂಡ್ ಫ್ಲೋರಲ್ಲಿ 201ಇಂದ 205 ತನಕ 5 ರೂಮ್ಸ್ ತೊಗೊಂಡಿದ್ವಿ. ಆ್ಯಂಡ್ ನನ್ನ ರೂಮಲ್ಲಿ ನಾನು ಮತ್ತು ಆಶ್ರಯ ಇಬ್ಬರು ಶೇರ್ ಮಾಡ್ಕೊಂಡಿದ್ವಿ. ಸೊ ನೋಡಿ ರೂಮ್ ಹೀಗಿದೆ. ಆ್ಯಂಡ್ ವಾರ್ಡ್ರೋಬು ಇದೆ ನೋಡಿ, ಸ್ಪೇಷಿಯಸ್ ಆಗಿದೆ. ರೂಮು ತುಂಬ ಕ್ಲೀನಾಗಿತ್ತು, ಹೈಜೀನ್ ಆಗೂ ಇತ್ತು. ಶುಗರು ಮತ್ತು ಕಾಫಿ ಪೌಡರ್ ಇದೆ, ನೆಸ್ಕೆಫೆದು. ಆ್ಯಂಡ್ ಇದೇನು ಟೀದು, ಇದು ಟೀ ಬ್ಯಾಗು, ಇದಿಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಬಾಲ್ಕನಿ ಇದೆ. ಸೊ ಒಂದು ಓಪನ್ ತುಂಬ ಬಿಸಿಲಿದೆ ಕನ್ಯಾಕುಮಾರಿಯಲ್ಲಿ. ಇಲ್ಲೊಂದು ಚೇರ್ ಇಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇದು ವಾಶ್ರೂಮ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಟೂತ್ ಬ್ರಷ್, ಸೋಪು ಮತ್ತು ಶ್ಯಾಂಪು, ಕಂಡೀಷ್ನರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಿಷ್ಟು ನಮ್ಮ ರೂಮ್ ಟು. ಆ್ಯಂಡ್ AC ಫ್ಯಾನ್ 2 ಇದೆ. ರೆಡಿಯಾಗಾಯಿತು ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದಾರೆ ಅನಿಸುತ್ತೆ. ಆ್ಯಂಡ್ AC ಇದ್ದೇ ಇಷ್ಟು ಸೆಕೆ ಆಗ್ತಿದೆ, ಇನ್ನು ಹೊರಗಡೆ ಎಷ್ಟು ಸೆಕೆ ಇದೆ ನೋಡಬೇಕು. ಆ್ಯಂಡ್ ನನ್ನ ಔಟ್ಫಿಟ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದೇ ನನ್ನ ಔಟ್ಫಿಟ್ ಇವತ್ತದು. ಸ್ಲಿಪ್ಪರ್ ಅಲ್ಲಿ ಕ್ಯಾಬಲ್ ಇದೆ, ಸೊ ಚೇಂಜ್ ಮಾಡಬೇಕು. ಸ್ಲಿಪ್ಪರ್ ಒಂದು ಚೇಂಜ್ ಮಾಡ್ತೀನಿ. ಆ್ಯಂಡ್ ಆಲ್ ಸೆಟ್, ಲೆಟ್ಸ್ ಗೋ. ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು ಆಲ್ಮೋಸ್ಟ್. ಸೊ ಲಂಚ್ ಮುಗಿಸೇ ನಾವು ಪ್ಲೇಸಸ್ ಕವರ್ ಮಾಡೋಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನು ಬೇರೆ ಕಡೆ ಹೋದರೆ ಟೈಮ್ ಆಗುತ್ತೆ ಅಂತ ದಿ ಕೋರಲಲ್ಲೇ ರೆಸ್ಟೋರೆಂಟ್ ಇತ್ತು, ಅದೇ ರೆಸ್ಟೋರೆಂಟಲ್ಲಿ ನಾವು ಲಂಚ್ ಮಾಡಿಕೊಂಡು ಆಮೇಲೆ ನಾವು ರಾಕ್ ಮೆಮೋರಿಯಲ್ಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ಉಳ್ಕೊಂಡಿದ್ವಲ್ಲ ಅದೇ ಹೋಟೆಲ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾವು ಹೋಗಿದ್ದ ರೆಸ್ಟೋರೆಂಟಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಸೊ ನಾವು ಆಲ್ಮೋಸ್ಟ್ ಎಲ್ಲರೂ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜಿಟೇರಿಯನ್ ಫುಡ್ ತೊಗೊಂಡ್ವಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು ಫುಡ್ ಅಂತೂ. ಸ್ಟಾರ್ಟರ್ಸ್ ತೊಗೊಂಡಿದ್ವಿ, ಪನ್ನೀರ್ ಹೇಳಿದ್ವಿ. ಪನ್ನೀರು ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು. ಸೊ ನೆಕ್ಸ್ಟ್ ಡೇನು ನಾವು ಅಲ್ಲೇ ಲಂಚ್ ಮಾಡೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅಷ್ಟು ಚೆನ್ನಾಗಿತ್ತಲ್ಲಿ. ಮತ್ತು ವೆಜಿಟೇರಿಯನ್ಸ್ ಅವರಿಗೆ ತುಂಬ ಆಪ್ಷನ್ನೂ ಇರಲ್ಲ. ಪನ್ನೀರ್ ಬಿಟ್ಟರೆ ಇನ್ನು ನಾರ್ಮಲ್ ಗೋಬಿ ಇರುತ್ತೆ ಅಷ್ಟೇ. ಸೊ ನಾವು ಪನ್ನೀರೇ ತೊಗೊಂಡ್ವಿ ಎಲ್ಲ ಕಡೆನೂ. ಸೊ ಎಲ್ಲ ಊಟ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಫೈನಲಿ ನಾವು ಕನ್ಯಾಕುಮಾರಿ ತಲುಪಿದ್ದೀವಿ. ನಿಮಗೆ ಕಾಣ್ತಾ ಇದೆಯಾ, ಅಲ್ಲಿ ಓಷನ್ ಕಾಣ್ತಾ ಇದೆ. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಇದೆ. ತುಂಬ ಬಿಸಿಲಿರೋದ್ರಿಂದ ಎಲ್ಲ ಕ್ಯಾಬ್ಸ್ಗಳು ಬೇಕು ಅಂತ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲರೂ ತಂದಿದ್ರು, ಎಲ್ಲ ರೂಮಲ್ಲೇ ಬಿಟ್ಟು ಬಂದಿದ್ವಿ. ಸೊ ಅದಕ್ಕೆ ಇಲ್ಲೇ ತಗೊಳ್ತಾ ಇದ್ದಾರೆ. ಅಲ್ಲಿ ಟಿಕೆಟು 75 ರುಪೀಸ್ ಆಗುತ್ತೆ. 75 ರುಪೀಸ್ ಟಿಕೆಟ್ ತೊಗೊಂಡು ಹೀಗೆ ಮುಂದೆ ಹೋದರೆ ಅಲ್ಲಿ ಫೆರಿ ರೆಡಿ ಇರುತ್ತೆ, ಅದನ್ನ ಹತ್ಕೊಂಡು ಹೋಗಬೇಕು.
ಆ್ಯಕ್ಚುಲಿ ನಾವು ಇದೇ ಬೋಟಲ್ಲಿ ಹೋಗ್ತಾ ಇರೋದು ಈಗ. ಈ ಫೆರಿ 1 ಅವರ್ಗೊಂದು ಇಲ್ಲ 45 ಮಿನಿಟ್ಸ್ಗೆ ಒಂದಷ್ಟೇ ಇರೋದು. ಸೊ ನಾವೇನಾದರೂ ಇದು ಮಿಸ್ ಆಗಿದ್ರೆ 45 ಮಿನಿಟ್ಸ್ ವೆಯ್ಟ್ ಮಾಡಬೇಕಿತ್ತು. ಹೆಂಗೂ ನಮಗೆ ಫಸ್ಟೇ ಸಿಕ್ಕಿದ್ರಿಂದ ನಾವು ಹತ್ಕೊಂಡ್ವಿ. ಆಲ್ರೆಡಿ ರಶ್ ಆಗಿತ್ತು. ಸೊ ನೋಡಿ ತುಂಬ ಚೆನ್ನಾಗಿ ಸೀಟ್ ಸಿಗಲಿಲ್ಲ ನಮಗೆ, ಎಲ್ಲ ನಿಂತ್ಕೊಂಡೇ ಬಂದರು. ಆ್ಯಂಡ್ ಇಲ್ಲಿ ತುಂಬ ದೊಡ್ಡ ದೊಡ್ಡ ವೇವ್ಸ್ ಬರುತ್ತೆ. ಆ ಬೋಟ್ ಅಂತೂ ಫುಲ್ ಶೇಕ್ ಆಗ್ತಿತ್ತು, ಒಂಥರ ಭಯನೇ ಅನಿಸ್ತಿತ್ತು. ಸೇಫ್ಟಿ ಜಾಕೆಟ್ ಅದು ಕೊಟ್ಟಿರ್ತಾರೆ ಒಂದು, ಬಟ್ ಅದು ಯಾರೂ ತುಂಬ ಜನ ಹಾಕೇ ಇರಲಿಲ್ಲ. ಸೊ ನಾವು ಸುಮ್ಮನೆ ಇಟ್ಕೊಂಡ್ವಿ ಅಷ್ಟೇ, ನಾವು ಏನು ಹಾಕ್ಕೊಳ್ಳಿಲ್ಲ ಹೋಗುವಾಗ. ಆ್ಯಂಡ್ ಹೋಗ್ತಾ ಸಖತ್ ವೇವ್ಸ್ ಇರುತ್ತೆ ಇಲ್ಲಿ. ಇಲ್ಲಿ 30 ರೂಪೀಸ್ ಇರುತ್ತೆ ದರ್ಶನ ಟಿಕೆಟ್ ತಗೊಂಡು ಇಲ್ಲಿ ಮೇಲೆ ಹೋಗ್ಬೇಕು. ಇಲ್ಲಿ ವೇಟಿಂಗ್ ಹಾಲ್ ಇದೆ ನೋಡಿ, ಫಿಶಿಂಗ್ ಮಾಡ್ತಾ ಇದ್ದಾರೆ. ವೇವ್ಸ್ ಎಷ್ಟು ಬರ್ತಾ ಇದೆ ನೋಡಿ, ಜೋರು. ಇಲ್ಲಂತೂ ತುಂಬ ಜೋರಾಗಿ ಬರುತ್ತೆ ವೇವ್ಸ್. ನಂಬರ್ ಸಣ್ಣ ಪೋದ್ಮಾ 150. ಅಲ್ಲಿ ಕೆಳಗೇನೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಸ್ಲಿಪ್ಪರ್ ಎಲ್ಲ ನಾವು ಬಿಚ್ಚಿಟ್ಬಿಟ್ಟು ನಡ್ಕೊಂಡು ಹೋಗಬೇಕು. ಬಟ್ ಸಖತ್ತು ಬಿಸಿಲಿರೋದ್ರಿಂದ ತುಂಬ ಸುಡ್ತಾ ಇತ್ತು ಫ್ಲೋರಿಂಗ್. ಬಟ್ ಅಲ್ಲಿ ವೈಟ್ ಕಲರ್ ಪೇಂಟ್ ಹಾಕಿದ್ರಲ್ಲ, ಅದ್ರ ಮೇಲೆ ಸ್ವಲ್ಪ ನಡಿಬೋದಿತ್ತು ಅಷ್ಟೇ, ಅದು ಬಿಟ್ಟರೆ ನಡೆಯೋಕ್ಕಾಗ್ತಿರ್ಲಿಲ್ಲ, ಸಖತ್ ಕಾಲು ಸುಡ್ತಾ ಇತ್ತು. ಸೊ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಎಂಟ್ರೆನ್ಸ್ ಹತ್ರ. ಇಲ್ಲಿಂದ ನಾವೀಗ ಫಸ್ಟು ಟೆಂಪಲ್ ಹೋಗ್ತಾ ಇದ್ದೀವಿ, ಆಮೇಲೆ ಟೆಂಪಲ್ ನೋಡಿಬಿಟ್ಟು ಆಮೇಲೆ ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೊಂದು ಪಾಂಡ್ ಇದೆ ನೋಡಿ, ಗ್ರೀನ್ ಕಲರ್ ವಾಟರ್ ಇದೆ, ಫಿಶ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಇಲ್ಲಿ ಕನ್ಯಾಕುಮಾರಿ ಬೀಚಲ್ಲಿ ತುಂಬ ವೇವ್ಸ್ ಇರೋದ್ರಿಂದ ಸಖತ್ ಗಾಳಿ ಬೀಸ್ತಾ ಇತ್ತು, ತುಂಬ ಗಾಳಿ ಮತ್ತು ಆ ಥರ ಸೆಕೆ ಅನಿಸ್ತಿತ್ತು ತುಂಬ. ಬಟ್ ಅಲ್ಲಿ ವಿವೇಕಾನಂದದ್ದು ಸ್ಟ್ಯಾಚ್ಯೂ ಒಳಗೆ ಹೋದ್ವಲ್ಲ, ಅಲ್ಲಂತೂ ಎಷ್ಟು ತಣ್ಣಗಿತ್ತು ಗೊತ್ತಾ, ಅದು ಫುಲ್ಲು ಕಲ್ಲಲ್ಲಿ ಕಟ್ಟಿರೋದ್ರಿಂದ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅದರೊಳಗೆ, ತುಂಬ ಚೆನ್ನಾಗಿತ್ತಲ್ಲಿ. ಆ್ಯಕ್ಚುಲಿ ಈ ಜಾಗದಲ್ಲಿ ನಾನು ಫೋಟೋ ತೆಕ್ಕೊಂಡಿದ್ವಿ ಆಗ, ಅಪ್ಪಾಜಿ ಅಮ್ಮ ನಾನು ಎಲ್ಲ ಇದೇ ಪ್ಲೇಸಲ್ಲಿ ಆಗ ತೆಕ್ಕೊಂಡಿದ್ದು.
ವಿವೇಕಾನಂದ ಟೆಂಪಲ್ ಬ್ಯಾಕ್ ಸೈಡ್ ಈ ರೀತಿ ಸನ್ರೈಸ್ ಕ್ಯಾಲೆಂಡರ್ ಅಂತ ಹಾಕಿದ್ರು. ಇದರಲ್ಲಿ ಯಾವ ಮಂತಲ್ಲಿ ಯಾವ ಸೈಡಿಂದ ಸೂರ್ಯ ಉದಯ ಆಗುತ್ತೆ ಅಂತೆಲ್ಲ ಹಾಕಿದ್ರು. ಇದು ಕ್ಲಿಯರಾಗಿ ಅರ್ಥ ಆಯ್ತಿತ್ತು, ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡೋಕ್ಕಿದ್ನ. ತುಂಬಾ ಜನ ಇದ್ದಾರೆ. ಮೋಸ್ಟ್ಲಿ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾವು ಬಂದಿದ ತಕ್ಷಣ ಫೇರಿ ಬಂತು. ಸೊ ಫೇರಿಲಿ ನಮಗೆ ಬೇಕಿದ್ದ ಸೀಟು ಸಿಕ್ತು. ಸೊ ಹೋಗ್ತಾ ಇದ್ದೀವಿ ನೋಡಿ. ಸೇಫ್ಟಿಗೆ ಜಾಕೆಟ್ ಕೊಟ್ಟಿದ್ರು, ಜಾಕೆಟ್ ಹಾಕ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿಂದ ಕನ್ಯಾಕುಮಾರಿ ಅಮ್ಮನ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ನಾವು ಹೋಗಿ ಟೈಮಲ್ಲಿ ಕ್ಲೋಸ್ ಆಗಿತ್ತು. ಸೊ ಈವ್ನಿಂಗ್ 4 o'clock ಓಪನ್ ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ನೋಡಿ ಅಲ್ಲಿ ರೋಡ್ ಸೈಡು ಈ ಥರ ರುದ್ರಾಕ್ಷಿ ಏನೇನೋ ಸರಗಳೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಆ್ಯಂಡ್ ಕಪ್ಪೆ ಚಿಪ್ಪು, ಕನ್ಯಾಕುಮಾರಿ ಕಪ್ಪೆ ಚಿಪ್ಪು ಫೇಮಸ್ಸು. ಸಖತ್ತು ಎಲ್ಲ ಶಾಪ್ಗಳಲ್ಲೂ ಅವರು ಕಪ್ಪೆ ಚಿಪ್ಪು ಇಟ್ಕೊಂಡು ಮಾರ್ತಾ ಇರ್ತಾರೆ. ಆ್ಯಂಡ್ ಎಷ್ಟು ನಾವು ಪ್ರೈಸ್ ಎಲ್ಲ ಕೇಳೋಕ್ಕೆ ಹೋಗಿಲ್ಲ, ಬಿಕಾಸ್ ನಾವು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಫಸ್ಟೆಲ್ಲ ತೊಗೊಬಂದಿದ್ವಿ, ಅದೇ ಇತ್ತು ಮನೇಲಿ. ಅದಕ್ಕೋಸ್ಕರ ನಾವು ಯಾರೂ ಏನು ಕಪ್ಪೆ ಚಿಪ್ಪು ತೊಗೊಳಕ್ಕೆ ಹೋಗಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ಅದರಲ್ಲೂ ವಾಲ್ ಹ್ಯಾಂಗಿಂಗ್ಸ್ಗಳು ಮತ್ತು ಈ ಡೋರಿಗೆ ಮೇನ್ ಡೋರ್ಗೆ ಹಾಕ್ತಾರಲ್ಲ ಆ ಥರದ್ದೆಲ್ಲ ತುಂಬ ವೆರೈಟೀಸ್ ಇತ್ತು. ಕಪ್ಪೆ ಚಿಪ್ಪು ಇಷ್ಟಪಡೋರು ಆರಾಮಾಗಿ ಹೋಗಿ ತೊಗೋಬೋದು. ಈಗ ನಾವು ಒಟ್ಟಕೋಟೆ ಫೋರ್ಟ್ ಅಂತ ಇಲ್ಲೇ ಕನ್ಯಾಕುಮಾರಿಯಲ್ಲಿ ಬಂದಿದ್ದೀವಿ. ಕನ್ಯಾಕುಮಾರಿ ಬೀಚಿಂದ 5 kilometers ಆಗುತ್ತೆ ಇದು ಫೋರ್ಟ್ಗೆ. ಹೋಗ್ತಾ ಇದ್ದೀವಿ ನೋಡಿ. ತಣ್ಣಗಿದೆ ಆ್ಯಕ್ಚುಲಿ, ಇಲ್ಲಿ ಸ್ವಲ್ಪ ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಅಲ್ಲಿ ಅದು ಟಿಕೆಟ್ ಕೌಂಟರ್. ಸೊ ಅಣ್ಣ ಟಿಕೆಟ್ ತರಕ್ಕೆ ಹೋಗಿದ್ದಾರೆ. ಮರ ಎಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ. ಅಯ್ಯೋ ಆ್ಯಂಡ್ ನಮ್ಮ ಪ್ರತಿಯೊಂದು ಫೋಟೋಶೂಟ್ ಆಯ್ತಾ ಇದೆ ನೋಡಿ. ಆ್ಯಂಡ್ ಈ ಬೇವಿನ ಮರ ಎಷ್ಟು ದೊಡ್ಡದಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಇದನ್ನ ಓದ್ಕೊಳ್ಳಿ. ಆ್ಯಂಡ್ ಇದು ಬೇವಿನ ಮರ ನೋಡಿ ಯಾವ ಮಟ್ಟಿಗೆ ಬೆಳೆದಿದೆ ಅಂತ. ಆ್ಯಕ್ಚುಲಿ ತುಂಬ ಕಾಮ್ ಆಗಿದೆ ಈ ಪ್ಲೇಸ್, ತುಂಬ ಚೆನ್ನಾಗಿದೆ ಅಲ್ಲ. ಪಾಂಡಲ್ ನೀರಿದೆ. ಕಾಮಾಗಿ ಚೆನ್ನಾಗಿದೆ ಎಲ್ಲ ಕಡೆ ನೋಡಿ. ಇದು ಬೇವಿನ ಮರ. ಅಲ್ಲೂ ಬೇವಿನ ಮರ. ಎಷ್ಟು ದೊಡ್ಡ ದೊಡ್ಡ ಬೇವಿನ ಮರಗಳಿದೆ ಇಲ್ಲಿ. ಅಲ್ಲ ಎಷ್ಟು ದೊಡ್ಡ ಬೇವಿನ ಮರ ಇದು. ಇಲ್ಲಿ ಫುಲ್ಲು ಬೇವಿನ ಮರಗಳು, ಎಲ್ಲಿ ನೋಡಿದ್ರು ಬೇವಿನ ಮರ. ಬೇವು ಇದು ಒಂದ್ ಎಲೆ ಇಲ್ಲ, ಒಂದು 10 ಎಲೆ ತಿಂದ್ರೆ ಒಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ಯಾರು ತಿಂತೀರಾ? ನೀಮದು ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಅಲ್ಲಿ
ವಿಡಿಯೋಗ್ರಫಿ ಚೆನ್ನಾಗುತ್ತೆ. ವಾವ್, ವೇವ್ಸ್ ಏನು ಸಕ್ಕತ್ತಾಗಿ ಪ್ರೈವೇಟ್ ಬೀಚ್ ಬೇಕಂದ್ರೆ ಹೋಗ್ಬೋದು ನಾವು ಅದಕ್ಕೂ. ಹಾಂ, ಅಲ್ಲಿ ರೋಡ್ ಟು ಬೀಚ್ ಅಂತ ಕೊಟ್ಟಿತ್ತಲ್ಲ, ಆ ರೋಡ್ ತಗೊಂಡಿದ್ದಾರೆ ಈ ಬೀಚ್ ಬಗ್ಗೆ. ಏ ಹೌದು, ಸೀರಿಯಸ್ಲಿ ಸಕ್ಕತ್ತಾಗಿ. ಸಿ ಇದರಲ್ಲ, ಬಟ್ ಇದು ಸ್ವಲ್ಪ ಡೀಪ್ ಇದೆ, ಸೊ ಇಳಿಯೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ. ಈ ಒಟ್ಟಕೋಟೆ ಫೋರ್ಟ್ ಮೇಲೆ ಹತ್ತು ಹೋದರೆ ಆಮೇಲೆ ಈ ಥರ ವ್ಯೂ ಕಾಣುತ್ತೆ ನೋಡಿ. ಬೀಚ್ ವ್ಯೂ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ತುಂಬ ಫೋಟೋಶೂಟು ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅಲ್ಲಿ ಸೈಡಲ್ಲಿ ಇಳಿದು ಹೋಗ್ಬೋದಿತ್ತು ಬೀಚಿಗೆ, ಬಟ್ ಅದು ರಿಸ್ಕಿ ಅನಿಸ್ತು, ಅದಕ್ಕೆ ನಾವು ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ. ಕನ್ಯಾಕುಮಾರಿಗೆ ಯಾರಾದರೂ ಹೋದರೆ ಈ ಪ್ಲೇಸ್ ಮಿಸ್ ಮಾಡಬೇಡಿ, ಹೋಗಿ ತುಂಬ ಚೆನ್ನಾಗಿದೆ. ಫೋರ್ಟ್ ನೋಡಿಕೊಂಡು ನಾವು ಡೈರೆಕ್ಟು ಸನ್ಸೆಟ್ ನೋಡಲಿಕ್ಕೆ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಹೋದ್ವಿ. ಹೋದಾಗ 6 o'clock ಆಗಿತ್ತು. ನಾವು ಆ್ಯಕ್ಚುಲಿ 6:15ಗೆ ಸನ್ಸೆಟ್ ಅಂತ ಹೇಳಿದ್ರು, ಸೊ ಅಷ್ಟೊತ್ತಿಗೆ ರೀಚ್ ಆದ್ವಿ ಅಲ್ಲಿಗೆ. ಆ್ಯಕ್ಚುಲಿ ಎಷ್ಟು ಜೋರಾಗಿ ವೇವ್ಸ್ ಬರ್ತಾ ಇದೆ ಅಂದರೆ ನೋಡಿ, ಅಲ್ಲಿ ಕಾಣಿಸುತ್ತೆ ಎಷ್ಟು ಜೋರು ವೇವ್ಸ್ ಹೊಡಿತಾ ಇದೆ ಗೊತ್ತಾ. ನಾವೀಗ ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ. ಕನ್ಯಾಕುಮಾರಿಲಿ ಸನ್ಸೆಟ್ ಪಾಯಿಂಟಿಗೆ ಬಂದ್ವಿ. 6 o'clock 6:15ಗೆ ಅಂತ ಹೇಳಿದ್ದಾರೆ ಇವತ್ತು ಸನ್ಸೆಟ್. ಸೊ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸೊ ತುಂಬ ಜನನೂ ಬಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಸನ್ಸೆಟ್. ಆ್ಯಕ್ಚುಲಿ ಸನ್ರೈಸ್ ನೋಡೋಕ್ಕೆ ಅಂತ ಅಂದ್ಕೊಂಡ್ವಿ ಇವತ್ತು ಬೆಳಗ್ಗೆ. ಸೊ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸನ್ರೈಸ್ ನೋಡೋಕ್ಕಾಗಿಲ್ಲ. ನಾಳೆ ಬೆಳಗ್ಗೆ ಹೋಗ್ತೀವಿ. ಈಗ ಸನ್ಸೆಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ನೋಡ್ಕೊಂಡು ನಾವು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಮಾರ್ತಾಯಿದ್ರು. ಸೊ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ, ಸ್ಪೈಸಿಯಾಗಿ ಚೆನ್ನಾಗಿತ್ತು. ಬೇಲ್ಪುರಿ ತೊಗೊಂಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ಸೊ ತಿಂದ್ಕೊಂಡು ಆಮೇಲೆ ರೂಮಿಗೆ ಬಂದ್ವಿ ನಾವು. ಆ್ಯಂಡ್ ಎಲ್ಲ ಪ್ಲೇಸಸ್ ಮುಗಿಸಿ ರೂಮಿಗೆ ಬಂದಮೇಲೆ ಗೊತ್ತಾಯಿತು ನಮ್ಮ ರೂಮಲ್ಲಿ ಚೇಂಬರ್ ಪ್ರಾಬ್ಲಮ್ ಇದೆ. ಸೊ ವಾಶ್ರೂಮಲ್ಲಿ ಸ್ಮೆಲ್ ಬರ್ತಾಯಿತ್ತು. ಸೊ ಅಲ್ಲಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ರಿಸೆಪ್ಷನಿಸ್ಟಿಗೆ. ಆಮೇಲೆ ನಮಗೆ ರೂಮ್ ಚೇಂಜ್ ಮಾಡಿದ್ರು. ಆ್ಯಂಡ್ ಇದು ನಮ್ಮ 2ನೇ ರೂಮು. ಒಂದೇ ದಿನ ನಾನು ನಮ್ಮ ಬೇಬಿ ಇಬ್ಬರೂ 2 ರೂಮಲ್ಲಿ ಸ್ಟೇ ಆದ್ವಿ. ಮಾರ್ನಿಂಗಿಂದ ಈವ್ನಿಂಗ್ ತನಕ ಒಂದು ರೂಮಲ್ಲಿದ್ವಿ, ನೈಟು ಈ ರೂಮಿಗೆ ಶಿಫ್ಟ್ ಆದ್ವಿ. ಇದು ಫಸ್ಟ್ ಫ್ಲೋರಲ್ಲಿ. ಈ ರೂಮು ಡಿಫ್ರೆಂಟಾಗಿತ್ತು, ತುಂಬ ಚೆನ್ನಾಗಿತ್ತು ಇದೂ. ಸೊ ಹಂಗಾಗಿ ಈ ರೂಮ್ನು ನಾನು ರೂಮ್ ಟೂರ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಆ ರೂಮ್ ಹೇಗಿತ್ತು ಹಾಗೇ ಇತ್ತು, ಬಟ್ ಕಲರ್ ಕಾಂಬಿನೇಷನ್ ಎಲ್ಲ ಚೇಂಜ್ ಇತ್ತು. ಇದು ನೆಕ್ಸ್ಟ್ ರೂಮ್ ಎಸ್, ಅಬ್ಬಾ ಸೂಪರ್ ಬಾತ್ರೂಮ್ ಇದು. ಆ್ಯಕ್ಚುಲಿ ಎಲ್ಲರ ರೂಮು ಇದ್ದಿದ್ದು 2nd ಫ್ಲೋರಲ್ಲಿ. ನಾನು ಬೇಬಿ ಮಾತ್ರ ಫಸ್ಟ್ ಫ್ಲೋರಿಗೆ ಶಿಫ್ಟ್ ಆದ್ವಿ. ಬಟ್ ರೂಮ್ ಚೆನ್ನಾಗಿತ್ತು, ನನಗೂ ಅವಳಿಗೂ ಏನು ಭಯ ಅನಿಸ್ಲಿಲ್ಲ, ಆರಾಮಾಗಿದ್ವಿ. ಆ್ಯಂಡ್ ಹೊರಗಡೆ ಅಂತೂ ತುಂಬ ಸೆಕೆ ಇತ್ತು. ಸಂಜೆ ಆದಮೇಲೆ ಅಂತೂ ಇನ್ನೂ ಜಾಸ್ತಿ ಸೆಕೆ ಅನಿಸ್ತಿತ್ತು. ರೂಮ್ ಒಳಗಿರ್ಬೋದಿತ್ತು, ರೂಮ್ ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೆಕೆ ಅನಿಸ್ತಿತ್ತು. ಬಟ್ ತುಂಬ ಚೆನ್ನಾಗಿತ್ತು. That's it. This is our room. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಊಟ ಉಡ್ಕೊಂಡು ಪ್ಯೂರ್ ವೆಜ್
ರೆಸ್ಟೋರೆಂಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದಿದ್ರಿಂದ ರಾತ್ರಿ ಊಟ ಬೇಡ ಅಂದ್ಕೊಂಡು ಎಲ್ಲ ರೂಮಿಗೆ ಬಂದ್ವಿ. ಆಮೇಲೆ ರಾತ್ರಿ ಆಯ್ತಾ ಎಲ್ರಿಗೂ ಹೊಟ್ಟೆ ಹಸ್ವಾಗ ಸ್ಟಾರ್ಟ್ ಆಯಿತು. ದಿ ಕೋರಲಲ್ಲಿ ಊಟ ಮಾಡೋಣ ಅಂದರೆ ಮಧ್ಯಾಹ್ನನೂ ಅಲ್ಲೇ ಮಾಡಿದ್ವಿ. ಈಗ ಚೇಂಜ್ ಮಾಡೋಣ, ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಗೂಗಲಲ್ಲಿ ರಿವ್ಯೂ ನೋಡಿಕೊಂಡು ಈ ಹೋಟೆಲ್ ಹುಡ್ಕೊಂಡು ಬೈ ವಾಕ್ 600 ಮೀಟರ್ಸ್ ಇತ್ತು. ಸೊ ವಾಕಲ್ಲೇ ಹೋಗೋಣ ಅಂತ ಹೋದ್ವಿ. ಬಟ್ ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ನೈಟ್ ಡ್ರೆಸ್ಸಲ್ಲಿ ಹೋಗಿದ್ವಿ. ಈ ರೆಸ್ಟೋರೆಂಟ್ಗೆ ಈ ರೇಂಜ್ ವಾಕ್ ಮಾಡಿ ಕರಗಿಸಿ ಆಮೇಲೆ ಊಟ ಮಾಡಿಸ್ತಿದ್ದಾರೆ. ವಾವ್, ಸಜೆಷನ್ ಅಲ್ಲ, ಕರೆಕ್ಟ್ ಸಜೆಷನ್ ಇಲ್ಲ, ಒಂದು ಒಪಿನಿಯನ್. ಇಲ್ಲ ನಾನು ಅಲ್ಲಿ ಹತ್ರ ಇತ್ತು ಕಮ್ಮಿ ಆಪ್ಷನ್ ಬೇಕಾದ್ರೆ ಅಲ್ಲಿ ಇನ್ನೆಷ್ಟು ಇಲ್ಲೇ ಎಷ್ಟು ಕಮ್ಮಿ ತಿಂತಿದ್ದೆ, ಅಲ್ಲೂ ಇದನ್ನೇ ತಾನೇ ತಿಂತಿದ್ದು. ಖಂಡಿತ ಟೇಸ್ಟ್ ಚೆನ್ನಾಗಿದೆ ಅಂತ ನನಗೆ ಥ್ಯಾಂಕ್ ಮಾಡಬೇಕು. ಅಣ್ಣ ಅಣ್ಣ 3 ಸ್ಟಾರ್ ರೆಸ್ಟೋರೆಂಟ್, 3 ಸ್ಟಾರ್ ರೆಸ್ಟೋರೆಂಟ್ ಎಲ್ಲ ನೈಟ್ ಡ್ರೆಸ್ ಅಲ್ಲಿ. ಅದಕ್ಕೆ ಸ್ಟಾರ್ ಇಲ್ಲ, ಬರೀ ಮೂನ್. ಮೂನಲ್ಲಿ ತಿಂತಿದ್ವಿ. ನಮಗೆ ರೈಸ್ ಐಟಮ್ ತಿಂದು ತಿಂದು ಬೇಜಾರಾಗಿತ್ತು. ಅದಕ್ಕೋಸ್ಕರ ಈ ರೆಸ್ಟೋರೆಂಟ್ಗೆ ಹೋದ್ವಿ. ಯಾವುದಾದ್ರೂ ತಂದೂರಿ ರೋಟಿ ಆ ಥರ ಎಲ್ಲ ಸಿಗುತ್ತೆ ಅಂತ. ಬಟ್ ಅಲ್ಲೂ ಸಿಗಲಿಲ್ಲ ನಮಗೆ. ಸೊ ಅಲ್ಲೆಲ್ಲ ತಂದೂರಿ ರೋಟಿ, ಕುಲ್ಚಾ ಅದೆಲ್ಲ ತುಂಬ ಕಡಿಮೆ ಸಿಗೋದು. ಎಲ್ಲ ಕಡೆ ರೈಸ್ ಐಟಮ್. ಅದಕ್ಕೆ ನಾವು ಅಲ್ಲೇನು ಸಿಕ್ತು ಮಾಮೂಲಿ ಸ್ಟಾರ್ಟರ್ಸ್ ತೊಗೊಂಡ್ವಿ, ಆಮೇಲೆ ರೈಸ್ ಐಟಮ್ ತೊಗೊಂಡ್ವಿ, ತಿಂದ್ಬಿಟ್ಟು ಮತ್ತೆ ರೂಮಿಗೆ ಬಂದ್ವಿ. ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾಯಿದ್ದೀನಿ. ಇದು ಡೇ 1 ವಿಡಿಯೋ. ಐ ಹೋಪ್ ಈ ಡೇ 1 ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಬಾಯ್ ಬಾಯ್.